ಗೊತ್ತೇ ಗೊತ್ತಿಲ್ಲ, ಬಟ್ ಇನ್ಸೈಡ್ ಸೋರ್ಸ್ ಇಂದ ನನಗೇನ್ ಗೊತ್ತಾಯ್ತು ಅಂದ್ರೆ ಬಾಲ್ಡ್ ಕ್ಯಾರೆಕ್ಟರ್ ಅನ್ನುವಂಥದ್ದು ಒಂದ್ರಲ್ಲಿ ಕಾಣಿಸ್ಕೊಳ್ತೀರಾ ಅದೆಲ್ಲ ಏನಿಲ್ಲ. ಅಂತ. ಆ ಥರ ಎಲ್ಲ ಏನಿಲ್ಲ. ಸರ್ಪ್ರೈಸ್ ಆಗಿ ತೋರಿಸ್ಬೇಕಂತ ಏನಾರ idea ಒಂದು ಫ್ಯಾಮಿಲಿ ಸಬ್ಜೆಕ್ಟು ಅಂಡ್ ಹೊಸ ಪ್ರೇಮಿಗಳು ನೀವು ಹೇಳಿ ಆ ಥರದ್ದೇನೂ ಇಲ್ಲ. ಈಗ ನೀವೇನು ಡಬ್ಬಿಂಗಲ್ಲಿ ನೋಡಿದ್ರಲ್ಲ ಅದೇ ಇರೋದು ಸಿನಿಮಾ. ಅಂದ್ರೆ ಆ ಕ್ಯಾರೆಕ್ಟರ್ ಒಂದು ಹಳ್ಳಿ ಹುಡುಗಿ, ಬಟ್ ಅವಳದೇ ಆದಂತ ಒಂದು ಕೆಲಸ ಇರುತ್ತೆ, ಅವಳದೇ ಆದಂತ ಒಂದು ದಿನ ಮಾಡೋಂಥ ಒಂದು ರುಟೀನ್ ಇರುತ್ತೆ. ಸೊ ಅದ್ರ ಮುಖಾಂತರ ಅವ್ರ ಮನೆಯಲ್ಲಿ ಅವಳದೊಂದು ಫ್ಯಾಮಿಲಿ ಇರುತ್ತೆ, ಅದಕ್ಕೆ ಅವಳದು ಒಂದು ಅವಳ ತಂದೆ ಬಾಂಡಿಂಗ್ ಕೂಡ ಇದೆ. ಅದ್ರ ಜೊತೆ ಅಶೋಕ ಹೇಗೆ ಅಶೋಕ ಹೇಗೆ ಸಿಗ್ತಾನೆ, ಅಲ್ಲೇನಾಗುತ್ತೆ, ಅದಾದ್ಮೇಲೆ ಒಂದಿಷ್ಟು ಏನು ಸಿನಿಮಾದಲ್ಲಿ ಒಂದಿಷ್ಟು ಫೈಟ್ಸ್ ಅಂದ್ರೆ ಅದು ಹೇಳ್ದಂಗೆ ಬ್ಯಾಟಲ್ ಫೀಲ್ಡ್ ಫೈಟ್ಸ್ ಅಲ್ಲ, ಬಟ್ ಬೇರೆ ರೀತಿಯಾದಂತ ಒಂದು ಯುದ್ಧಗಳು ನಡೆಯುತ್ತೆ, ಅದ್ರಲ್ಲಿ ಅವಳು ಹೇಗ್ ನಿಲ್ತಾಳೆ ಅನ್ನೋದು. ಅಂಡ್ ಅವಳ ಪಾತ್ರನೂ ಅಷ್ಟೇ ತುಂಬಾ ಸಾಧಾರಣವಾದ ಪಾತ್ರ ಅಲ್ಲ. ಅಂದ್ರೆ ತುಂಬಾ ಹೆಣ್ಮಕ್ಳ ಪರವಾಗಿ ನಿಲ್ಲುವಂತ ಪಾತ್ರ, ಎಲ್ಲನೂ ಪ್ರಶ್ನೆ ಮಾಡುವಂತ ಪಾತ್ರ, ಎಲ್ಲದಕ್ಕೂ ಒಪ್ಕೊಂಡು ಓಕೆ ಫೈನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅದೇ ಜೀವನ, ಆ ಥರ ಜೀವನ ಅಲ್ಲ ಅದು. ಹಂಗಿಲ್ಲ ಅವಳು. ಎಲ್ರನ್ನೂ ಪ್ರಶ್ನೆ ಮಾಡ್ತಾಳೆ, ಅಂದ್ರೆ ತಂದೆನೂ ಪ್ರಶ್ನೆ ಮಾಡ್ತಾಳೆ, ಊರವ್ರನ್ನೂ ಪ್ರಶ್ನೆ ಮಾಡ್ತಾಳೆ, ಅಶೋಕನ್ನು ಪ್ರಶ್ನೆ ಮಾಡ್ತಾಳೆ, ಎಲ್ರು ಏನಕ್ಕೆ ಈ ತರ ನಡೀತಾ ಇದೆ ಅಂತ ಕೇಳುವಂತ ಒಂದು ಪಾತ್ರ. ಜವಾಬ್ದಾರಿ ಮೇಡಮ್ ಈಗ ಸಹಜವಾಗಿ ಸೋಷಿಯಲ್ ಲೈಫ್ ಅಲ್ಲಿ ಒಂದಿಷ್ಟು ಸವಾಲುಗಳು ಇದ್ದೇ ಇರುತ್ತೆ. ಸತೀಶ್ ಸರ್ ಹೇಳಿದ್ರೆ ಇಂಥ ಚಾಲೆಂಜಿಂಗ್ ಪಾತ್ರ ಎಲ್ಲೂ ಪ್ರಶ್ನೆ ಮಾಡುವಂತ ಸಪ್ತಮಿ ಗೌಡ ಅವ್ರ ಲೈಫ್ ಅಲ್ಲಿ ತುಂಬಾ ಸೀರಿಯಸ್ ಆಗಿ ಪ್ರಶ್ನೆ ಮಾಡಿದ್ದೆ ಯಾವ್ದು ವಿಚಾರಕ್ಕೆ ಅಂತ. ನಾನು ಎಲ್ಲೂ ಪಬ್ಲಿಕ್ ಅಲ್ಲಿ ಪ್ರಶ್ನೆ ಮಾಡಿಲ್ಲ, ಮಾಡ್ಬೇಕಾಗಿದ್ದ ಕಡೆ ಯಾವತ್ತಾದ್ರೂ ಖಂಡಿತ ಮಾಡ್ತೀನಿ. ಅದು ಒಂದು ಟೈಮ್ ಬರುತ್ತೆ ಮಾಡಕ್ಕೆ, ಅವತ್ತು ಮಾಡ್ತೀನಿ. ಇನ್ನೂ ಮಾಡಿಲ್ಲ ಪ್ರಾಬ್ಲಿ. ಪರ್ಟಿಕ್ಯುಲರ್ ಆಗಿ ಅಂಬಿಕಾ ಪಾತ್ರ ಅಂದ್ರೆ ಈಗ ಒಂದು ಹಳ್ಳಿ ಸೊಗಡಿರುವಂತಹ ಪಾತ್ರ, ಅದು ಕೂಡ ಒಂದು ಮೆಸೇಜ್ ಕೂಡ ಇದೆ ಅನ್ನುವಂಥದ್ದು, ಸ್ಟ್ರಾಂಗ್ ಮೆಸೇಜ್ ಇದೆ. ಏನು ಯಾವ ರೀತಿ ಅದು ಕನೆಕ್ಟ್ ಆಗ್ಬೋದು ಆಡಿಯನ್ಸ್ಗೆ? ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಅಂದ್ರೆ ಇವಾಗ ಸತೀಶ್ ಅವ್ರು ಹೇಳ್ದಂಗೆನೆ ಅವಳು ತುಂಬಾ ಪ್ರಶ್ನೆಗಳು ಕೇಳ್ತಾಳೆ ಅಂತ. ಸೊ ಆ ಪ್ರಶ್ನೆಗಳನ್ನ ಸುಮ್ನೆ ಅಂದ್ರೆ ನನ್ಗೆ ಯಾಕೆ ಊಟ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ, ಬೇಸಿಕ್ ಕ್ವೆಶ್ಚನ್ ಅಲ್ಲ ಅವಳು ಕೇಳೋದು. ಒಂದು ತುಂಬಾ ಮೆಚ್ಯೂರ್ ಆಗಿ ಮಾತಾಡೋಂತ ಒಂದು ಕ್ಯಾರೆಕ್ಟರು, ಮತ್ತೆ ಹೆಣ್ಮಕ್ಳಿಗೆ ಅದು ರಿಲೇಟ್ ಆಗಂತ ಒಂದು ಪ್ರಶ್ನೆಗಳು. ಸಾಕಷ್ಟು ಜನ ಹೆಣ್ಮಕ್ಳಿಗೆ ಈ ಪ್ರಶ್ನೆ ಇರ್ಬೋದು, ಒಂದಿಷ್ಟು ಜನ ಇಂಟ್ರೋವರ್ಟ್ ಇರ್ತಾರೆ, ಅವ್ರಿಗೆ ಅದನ್ನ ಕೇಳಲ್ಲ. ಹೌದಪ್ಪ ನಮ್ ಜೀವನ ಮದ್ವೆ ಮಾಡ್ಬಿಟ್ರು ನಾವ್ ಹಿಂಗೆ ಅಂತ ತುಂಬಾ ಜನ, ಸಾಕಷ್ಟು ಜನ ಹೆಣ್ಮಕ್ಳು ಇರ್ತಾರೆ. ಸೊ ಅಷ್ಟು ಜನಕ್ಕೆ ನಿಂತು ಇವಳು ಆ ಪ್ರಶ್ನೆಗಳನ್ನ ಸಮಾಜಕ್ಕೆ ಕೇಳ್ತಾಳೆ. ಆ ಸಮಾಜನ ನಾವ್ ನಿಂತ್ಕೊಂಡು ಸಮಾಜ ನಡೆಸ್ತಾ ಇದೀವಿ ಅಂತ ಯಾರ್ಯಾರು ಮಾತಾಡ್ತಾರಲ್ಲ ಅಂತವ್ರನ್ನೇ ಡೈರೆಕ್ಟ್ ಆಗಿ ಕೇಳ್ತಾಳೆ. ಒಬ್ಬ ಮಹಿಳೆ ಸಮಾಜನ ಒಂದ್ ಸಂದರ್ಭಕ್ಕೆ ಪ್ರಶ್ನೆ ಮಾಡುವಂತಹ ಸಾಧ್ಯತೆಗಳು ತೀರಾ ಸುಲಭ ಅನ್ಸುತ್ತಾ, ಕಷ್ಟ ಅನ್ಸುತ್ತಾ ಮೇಡಮ್? ಇಲ್ಲ, ದಿಸ್ ಟೈಮ್ ಆಫ್ ಇವಾಗ ಬಂದಿರೋ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಒಂದ್ ಫ್ರೀಡಮ್ ಆಗಿರ್ಬೋದು, ಹೆಣ್ಮಕ್ಳಿಗೆ ಖಂಡಿತ ಪ್ರಶ್ನೆ ಮಾಡ್ಬೋದು. ಬಟ್ ಏನಾಗುತ್ತೆ ಅಂದ್ರೆ ಒಂದ್ ಹೆಣ್ಮಗು ಪ್ರಶ್ನೆ ಮಾಡ್ಬೇಕಾದ್ರೆ ಅದನ್ನ ತಿರ್ಗ್ಸೋದ್ ಬೇರೆ ರೀತಿ ಆಗುತ್ತೆ, ಅದು ಜಾಸ್ತಿ ಆಗತ್ತೆ ಅಷ್ಟೇ. ಬಟ್ ಕೇಳಕ್ ಆಗಲ್ಲ ಅನ್ನೋ ಸ್ಥಿತಿಲಿ ಇವಾಗ ನಾವ್ ಖಂಡಿತ ಇಲ್ಲ. ಡೆಫಿನೆಟ್ ಆಗಿ ಪ್ರಶ್ನೆ ಮಾಡ್ಬೋದು, ಯಾರಾದ್ರೂ ಬಂದು ಕೇಳ್ಬೋದು. ಆ ತರ ಮೀಡಿಯಂ ಇದೆ ಇವಾಗ, ಅವೈಲಬಲ್ ಇದೆ. ಗುಡ್ ಮೇಡಮ್, ಇನ್ನು ಡೈಲಾಗ್ ಬರೋದಾದ್ರೆ ನಿಮ್ಮ ಅಂಬಿಕಾ ಪಾತ್ರದ ಡೈಲಾಗ್ ಫಿಮೇಲ್ ಫ್ಯಾನ್ಸ್ ಏನ್ ನಿಮ್ಗೆ ಆಲ್ಮೋಸ್ಟ್ ಇರೋಂಥದ್ದು, ಈ ಹಿಂದೆ ಸಹ ಆ ಡೈಲಾಗ್ ಗಳನ್ನ ಈಗಲೂ ಸಹ ಗುಣಗ್ತಿರೋದು ಟ್ರೆಂಡಿಂಗ್ ನಲ್ಲಿ ಇರುವಂತದ್ದು. ಆ ರೀತಿ ಅಂಬಿಕಾ ಪಾತ್ರಕ್ಕೆ ತೂಗುವಂತಹ ಒಂದಷ್ಟು ಡೈಲಾಗ್ಸ್ ಇದೆ, ಖಂಡಿತ ಇದೆ. ಅದು ಒಂದು ಮೋನೋಲಾಗ್ ಕೂಡ ಇದೆ ಸಿನಿಮಾದಲ್ಲಿ. ಆ ಮೋನೋಲಾಗ್ ಐ ಥಿಂಕ್ ತುಂಬಾ ಜನಕ್ಕೆ ಅದು ಇಮೋಷನಲ್ ಮಾಡುತ್ತೆ, ಅಂಡ್ ಅದನ್ನ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾರೆ ಸಿನಿಮಾದಲ್ಲಿ. ಅದು ಸಿನಿಮಾ ಬಿಟ್ಟು ಹೋದಾಗ ಅದು ಅವ್ರ ತಲೆಯಲ್ಲಿ ಉಳ್ಕೊಳತ್ತೆ. ಅದ್ ಬಿಟ್ಟು ಜಾಸ್ತಿ ಮಾತಾಡೋಕ್ಕಿಂತ ಜಾಸ್ತಿ ಇಮೋಟ್ ಮಾಡುವಂತ ಕ್ಯಾರೆಕ್ಟರ್ ಅಂಬಿಕಾ ಅನ್ನೋ ಪಾತ್ರ. ಮಾತಾಡ್ತಾಳೆ, ಇಲ್ಲ ತುಂಬಾ ತೂಕವಾದ್ದು ಒಳ್ಳೊಳ್ಳೆ ಮಾತಿದೆ ಅವ್ರದ್ದು. ನನಗಿಲ್ಲ ಆಕ್ಚುಲಿ ಅಷ್ಟು ಒಳ್ಳೆ ಮಾತು, ಅವ್ರಿಗೆ ಚೆನ್ನಾಗಿದೆ. ಒಳ್ಳೊಳ್ಳೆ ಪ್ರಶ್ನೆ ಇರ್ತಾರೆ, ಏನ್ ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡ್ತಾರೆ. ಎಜುಕೇಟೆಡ್ ಅವಳು ಕ್ಯಾರೆಕ್ಟರ್. ಅಶೋಕ ಮತ್ತೆ ಅಂಬಿಕಾ ಇಬ್ರು ಓದ್ಕೊಂಡವ್ರು, ತುಂಬಾ ಚೆನ್ನಾಗಿ ಮಾತಾಡೋರು. ಒನ್ ಮೋರ್ ಥಿಂಗ್ ಏನಂದ್ರೆ, ಸುಮ್ಮನೆ ಒಂದು ಎಕ್ಸಾಂಪಲ್ ಇವ್ರು ಮಾತಾಡೋದಕ್ಕೆ ಸೇರಿಸ್ತೀನಿ ನಾನು. ಈಗ ನಮ್ಮ ತಾಯಿ ಆಗಲಿ, ಈಗ ನಮ್ಮ ಮನೆಯವರಾಗಲಿ, ಅಥವಾ ನಮ್ಮ ಹೆಣ್ಮಕ್ಳುಗಳಾಗಲಿ ಮನೆಯಿಂದ ಆಚೆಗೆ ತಲೆ ಎತ್ತು ನೋಡೇ ಇಲ್ವೇ? ಅಷ್ಟು 16 ವರ್ಷಗಳು 100 ವರ್ಷಗಳು ಒಳಗಡೆ ಕೂತ್ಬಿಟ್ರಲ್ವಾ? ಬರೀ ಅಡುಗೆ ಮಾಡಿಕೊಂಡು ಹೊಲಕ್ಕೆ ಹೋಗಿ ಗದ್ದೆಗೆ ಬಂದು ಇದೇ ಲೈಫ್ ಕಳೆದ್ಬಿಟ್ರಲ್ವಾ ಇಡೀ ಜೀವನ? ಅಂದರೆ ಪ್ರಶ್ನೆನೇ ಮಾಡಕ್ ಬಿಡ್ಲೇ ಇಲ್ವೇ ಸಮಾಜ? ಪ್ರಶ್ನೆಗೆ ಅವಕಾಶ ಮಾಡಿದ್ರು ಅಯ್ಯೋ ಎಷ್ಟು ಮಾತಾಡ್ತಾಳೆ, ತುಂಬಾ ಮಾತಾಡ್ತಾಳೆ ಅನ್ನೋ ಟ್ಯಾಗ್ ಲೈನ್ ಬರುತ್ತೆ. ಸಪ್ರೆಸ್ ಮಾಡ್ಬಿಟ್ರಲ್ಲ ಇವಾಗ ಐ ಥಿಂಕ್ ಆಮೇಲೆ ಈಗ ಬರ್ತಾ ಇದಾರೆ. ಏನು ಗೊತ್ತಾ, ಆ ಭಯದಿಂದ ಆಚೆ ಬರ್ಬೇಕು ಅಂತ 1000 ವರ್ಷ ಹಿಡಿತಿದೆ. ಯಾಕೆಂದ್ರೆ ನಿಮ್ಗೆ ಜೀನ್ಸ್ ಅಲ್ಲಿ ಪಾಸ್ ಆಗಿರುತ್ತೆ ಒಂದು ಭಯ. ಒಂದು ಫಾರ್ ಎಕ್ಸಾಂಪಲ್ ನಂಗೆ ಗೊತ್ತಿಲ್ಲ, ಈ ನಾಯಿದು ಒಂದು ಸೈಕಾಲಜಿ ಇದೆ. ನಾಯಿ ಓಡಾಡ್ಬೇಕಾದ್ರೆ ಈ ಬೈಕ್ ಹೋಗ್ತಾ ಇರ್ಬೇಕಾದ್ರೆ ಬೊಗಳುತ್ತಲ್ಲ, ಯಾವುದೇ ಬೈಕ್ ಬಂದ್ರೆ ಒಟ್ಟಿಸ್ಕೊಂಡು ಹೋಗ್ತಾವೆ ನಾಯಿಗಳು, ಕಾರ್ ಬಂದ್ರೆ. ಯಾಕೆ ಅಂತ ನಾನು ತುಂಬಾ ಸಲ ಪ್ರಶ್ನೆ ಇತ್ತು ನನಗೆ, ಯಾಕೆ ಕಟ್ಟಿಸ್ಕೊಂಡು ಹೋಗ್ತೇವೆ? ನಡ್ಕೊಂಡು ಹೋಗೋರ್ಗೆ ಏನು ಮಾಡಲ್ಲ.
ಈ ಬೈಕು ಮತ್ತು ಕಾರ್ ಹೋಗ್ಬೇಕಾದ್ರೆ ಯಾಕೆ ಕಟ್ಸ್ಕೊಂಡು ಹೋಗ್ತೆ ಅಂತ ಒಂದು ನಾನು ರಿಸರ್ಚ್ ಪ್ರಕಾರ ಒಂದು ಏನಂತಂದರೆ, ಅದರ ಹಿಂದಿನ ಯಾವುದೋ ಒಂದು 5-6 ಜನರೇಷನ್ ಹಿಂದೆ ಗುದ್ದಿರುವಂಥ ಬೈಕು ಅದರ ಮೆಮೊರಿ ಪಾಸಾಗಿರುತ್ತಂತೆ ಈ ನಾಯಿಗೆ. ಆ ಮೆಮೊರಿ ಪಾಸಾಗಿ ಅದು ಇದು ಯಾವುದೋ ಬೈಕ್ ಹೋಗ್ತಾ ಇದ್ರೆ ಬೊಗಳ್ತಾ ಇರುತ್ತೆ, ಎಲ್ಲ ನಾಯಿಗಳು ಬೊಗಳ್ತವೆ. ದಿಸ್ ದ ಸೈಕಾಲಜಿ. ಎಷ್ಟೋ ವರ್ಷ ನೀವು ಸಪ್ರೆಸ್ ಮಾಡಿ ಆದ್ಮೇಲೆ ಇವತ್ತಿನ ಹೆಣ್ಮಕ್ಳು ಬಂದು ರಪ್ಪಂತ ಒಂದೇ ಸಲಕ್ಕೆ ಹಿಂಗೆ ನಿಂತ್ಕೊಂಡ್ಬಿಡಿ ಅಂತಂದ್ರೆ ನಿಂತ್ಕೊಳ್ಳೋಕ್ಕಾಗಲ್ಲ. ಸಮಾಜ ಹಂಗೆ ಮಾಡಿದೆ. ಯಾವುದೇ ತಪ್ಪುಗಳು ಬಂದ್ರು ಫಸ್ಟ್ ಮರ್ಯಾದೆ ವಿಷಯ ಬಂದ್ರೆ, ಗೌರವದ ವಿಷಯ ಬಂದ್ರು, ಎಲ್ಲ ವಿಷಯಗಳಿಗೂ ಬರೀ ಹೆಣ್ಮಕ್ಳನ್ನೇ ಬ್ಲೇಮ್ ಮಾಡೋದು, ನಾಟ್ ಗಂಡು ಮಕ್ಕಳು. ಅದನ್ನೇ ಕೇಳೋದು ಅಂಬಿಕಾ. ಆ ಪ್ರಶ್ನೆಗಳೆಲ್ಲವೂ ಸಿನಿಮಾದ ಹೊರಡೆ ಇದೆ. ಅದು ಅವಾಗ ಅನಿಸ್ತದೆ ಹೆಣ್ಮಕ್ಳಿಗೆ, ಹೌದಲ್ವಾ, ನಾನು ಯಾವತ್ತೂ ಪ್ರಶ್ನೆ ಮಾಡಿಲ್ಲ, ನನ್ನ ಮನೆ ಒಡೆ ಹೆಂಗೆ ಬದುಕ್ಬಿಟ್ಟೆ, ಎಂಥ ದುರಂತ ಅಲ್ವಾ ಅದು. ನನಗೆ ತುಂಬ ನೋವಾಗುತ್ತೆ, ತುಂಬ ಸಲ ಗಿಲ್ಟ್ ಆಗುತ್ತೆ. ಯಾಕೆ ನಮ್ಮ ತಾಯಿ ಒಂದು ಸಿನಿಮಾ ಥಿಯೇಟ್ರಿಗೆ ಹೋಗಲಿಲ್ಲ, ಇಡೀ ಲೈಫ್ ಹಂಗೆ ಕಳೆದ್ಬಿಟ್ಟು ನಾನು ಪ್ರಜ್ಞೆ ಬಂದ ಮೇಲೆ ಗೊತ್ತಾಯ್ತು ನನಗೆ, ಅಡುಗೆ ಮನೆಯಲ್ಲೇ ನಿನ್ನ ಲೈಫೆಲ್ಲ ಕಳೆದ್ಬಿಟ್ಟಲ್ಲವ ಅಂತ. ಅದು ಪೇಯ್ನು. ಆ ಪೇಯ್ನಿಗೆ ಉತ್ತರಗಳಾಗಿ ಬರವಣಿಗೆ ಇದೆ. ಅದೆಲ್ಲ ಬ್ಯೂಟಿಫುಲ್ ಆಗಿರುತ್ತೆ, ಆ ಮೆಚುರಿಟಿ ಇರುತ್ತೆ, ಆ್ಯಂಡ್ ಆ ಸ್ಟ್ರಾಂಗ್ ಆದ ಕ್ಯಾರೆಕ್ಟರ್ ಇರುತ್ತೆ. ಆರ್ಟಿಸ್ಟ್ಗಳು ಈಗಲೇ ರಿವೀಲ್ ಮಾಡಿಲ್ಲ. ಒಂದಂತೂ ತಮಿಳಿಂದ ಒಬ್ಬರಿದ್ದಾರೆ, ಆ್ಯಂಡ್ ಕನ್ನಡದ ಆರ್ಟಿಸ್ಟ್ಗಳು ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಬಿ ಸುರೇಶ್ ಅವರು ಇದ್ದಾರೆ, ಆಮೇಲೆ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಇದ್ದಾರೆ, ಸಂಪತ್ ಅವರು ಎಸ್ಪೆಷಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಸಂಪತ್ತು ಮತ್ತು ಗೋಪಾಲಕೃಷ್ಣ ದೇಶಪಾಂಡೆ, ಬಿ ಸುರೇಶ್ ಅವರು ನೆಕ್ಸ್ಟ್ ಲೆವೆಲ್, ಟಾಪ್ ನಾಚ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಶ್ ಶೆಟ್ಟಿ, ಆಮೇಲೆ ಗುಂಡಣ್ಣ ಅಂತ ಒಬ್ಬರು ವಯಸ್ಸಾದವರು ಸಖತ್ತ ಮಾಡಿದ್ದಾರೆ. ಆ ಥರ ವಯಸ್ಸಾದ ಪಾತ್ರಗಳು ತುಂಬ ಸಿಗ್ತವೆ. ಮಕ್ಕಳು, ವಯಸ್ಸಾದವರು, ದೊಡ್ಡವರು, ಇಡೀ ಸಮುದಾಯನೇ ಕಾಣಿಸ್ತದೆ ನಿಮಗೆ. ಒಂದು ಹೊಸ ಲೋಕ, ಒಂದು ಹೊಸ ಪ್ರಪಂಚನ ಕ್ರಿಯೇಟ್ ಮಾಡಿದ್ದೀವಿ. ನೀವು ನೋಡದೇ ಇರುವಂಥ, ನೀವು ಕಾಣದೇ ಇರುವಂಥ ಒಂದು ಹೊಸ ಪ್ರಪಂಚನ ಕನ್ನಡ ಜನತೆಗೆ ಅರ್ಪಿಸ್ತಾ ಇದ್ದೀವಿ. ಇನ್ನು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ಅದನ್ನ ಒಂದೊಂದೇ ನೆಕ್ಸ್ಟ್ ಇದರಲ್ಲಿ ರಿವೀಲ್ ಮಾಡ್ತಾ ಹೋಗ್ತೀವಿ. ಸತೀಶ್ ಸರ್, ಕನ್ನಡ ಚಿತ್ರರಂಗ ಅನಾಗರಿಕತೆಯಿಂದ ಕೂಡಿದೆ, ಅನ್ಸಿವಿಲೈಸ್ಡ್ ಆರ್ಟಿಸ್ಟ್ಗಳು ತುಂಬಾ ಆಗಿದ್ದಾರೆ ಅನ್ನುವಂಥದ್ದು ಒಂದು ಹೇಳಿಕೆಯನ್ನ ಕನ್ನಡ ಚಿತ್ರರಂಗದ ಹಿರಿಯ ನಟ ಪ್ರಕಾಶ್ ಬೆಳವಡಿ ಅವರು ಕೊಟ್ಟಿರುವಂತದ್ದು. ಸೊ ಹೌ ಡು ಯು ಪ್ರೊಟೆಕ್ಟ್ ಕನ್ನಡ ಇಂಡಸ್ಟ್ರಿ? ನಿಮ್ಗೆ ಆಗಿದ ಪರ್ಸನಲ್ ಎಕ್ಸ್ಪೀರಿಯನ್ಸ್ನ ಇಡೀ ಇಂಡಸ್ಟ್ರಿ ಮೇಲೆ ಹಾಕೋಕ್ಕಾಗಲ್ಲ. ಪ್ರಕಾಶ್ ಬೆಳವಡಿ ಬಗ್ಗೆ ತುಂಬ ಗೌರವ ಇದೆ, ನನಗೆ ರೆಸ್ಪೆಕ್ಟ್ ಇದೆ. ಅವರು ಹಿರಿಯ ನಟರು, ಅವರು ಥಿಯೇಟ್ರಲ್ಲಿ ನನ್ನ ಸ್ನೇಹಿತರು ಕೂಡ, ನಾನು ಭಾಳ ಇಷ್ಟಪಡುವಂಥ ಆ್ಯಕ್ಟ್ರು. ಆದರೆ ನಿಮ್ದು ಒಂದೇ ಅನುಭವನ ಎಲ್ಲರ ಮೇಲೆ ಹೇರೋಕ್ಕಾಗಲ್ಲ. ಯಾಕಂದರೆ ನೂರಾರು ವರ್ಷಗಳಿಂದ ಇಂಡಸ್ಟ್ರಿ ನಡೀತಾ ಇದೆ. ತುಂಬ ಡಿಗ್ನಿಫೈಡ್ ಅವರು ಬಂದಿದ್ದಾರೆ, ತುಂಬ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಬಂದಿದ್ದಾರೆ. ಅದರಿಂದಲೇ ಇಂಡಸ್ಟ್ರಿ ಬದುಕಿರೋದು. ನಾವಿದ್ದೀವಿ, ನೀವಿದ್ದೀರಾ, ಇಷ್ಟು ಜನ ಕೆಲಸ ಮಾಡ್ತಾಯಿದ್ದೀವಿ, ಎಲ್ಲರೂ ಅನ್ನ ತಿಂತಿದ್ದೀವಿ. ನಾವೆಲ್ಲ ಶಿಸ್ತಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಾನು ಕೆಲಸ ಮಾಡ್ತೀನಿ ಶಿಸ್ತಾಗಿ, ನಾನು ಹೇಳ್ತೀನಿ. ಇವ್ರು ಕೆಲಸ ಮಾಡ್ತಿದ್ದಾರೆ, ನಮ್ಮ ಪ್ರೊಡ್ಯೂಸರ್ ತುಂಬ ಶಿಸ್ತಾಗಿ ಕೆಲಸ ಮಾಡ್ತಿದ್ದಾರೆ. ಈ ಥರ ನೂರಾರು ಟೀಮ್ ಇದೆ. ನೀವು ಒಂದು ಟೀಮ್ಗೋಸ್ಕರ ಇಡೀ ಕನ್ನಡ ಇಂಡಸ್ಟ್ರಿನ ಹೆಂಗೆ ಮಾತಾಡೋದು, ಅದು ತುಂಬ ರಾಂಗ್ ಅಂತ ನನಗೆ ಅನಿಸ್ತದೆ. ಮೇ ಬಿ ಯಾಕೆ ಮಾತಾಡಿದ್ರೆ ನಂಗೆ ಗೊತ್ತಿಲ್ಲ. ಅದು ಅವ್ರ ಬಗ್ಗೆ ನಂಗೆ ರೆಸ್ಪೆಕ್ಟ್ ಇದೆ, ಯಾಕಂದ್ರೆ ಹಿರಿಯರು. ಇದೆ, ಖಂಡಿತ ಇದೆ. ನಾನು ಈ ಸಿನಿಮಾಗೂ ಮಾಡಿದ್ದೀನಿ, ಪ್ರೀವಿಯಸ್ ಎಲ್ಲ ಸಿನಿಮಾ. ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೂ ನಮ್ಮಲ್ಲಿ ಅಗ್ರಿಮೆಂಟ್ ಇದೆ. ನೀವು ಮಾಡ್ಕೊಂಡಿಲ್ಲ ಅಂದ್ರೆ ಕೇಳ್ಬೇಕು, ನೀವು ಯಾಕೆ ಮಾಡ್ತಾ ಇಲ್ಲ ಅಗ್ರಿಮೆಂಟ್ನ ಮಾಡಿ ಅಂತ ಕೇಳಬೇಕು. ನೋ, ನನ್ನ ಸಂಪೂರ್ಣವಾಗಿ ನನ್ನ ಇಂಡಸ್ಟ್ರಿ ಬಗ್ಗೆ ಮಾತಾಡೋಕ್ಕೆ, ನಮ್ಮ ಇಂಡಸ್ಟ್ರಿ ಬಗ್ಗೆ ಎಲ್ಲದರಲ್ಲೂ ಇರುತ್ತಮ್ಮ. ಯಾವ ಇಂಡಸ್ಟ್ರಿ, ಮೆಡಿಕಲ್ಗೆ ಹೋಗಿ, ನೀವು ಒಂದು ಸಾಫ್ಟ್ವೇರ್ಗೆ ಹೋಗಿ, ಇನ್ನೊಂದು ಕಡೆ ಹೋಗಿ, ಕೆಟ್ಟವರು ಒಳ್ಳೆಯವರು ಎಲ್ಲ ಕಡೆ ಇರ್ತಾರೆ. ಹೆಣ್ಮಕ್ಳು ಧೈರ್ಯವಾಗಿ ಬಂದು ಸಿನಿಮಾ ಮಾಡ್ತಾರೆ ಅಂತಂದರೆ ನಾವೆಲ್ಲ ಪ್ರೊಟೆಕ್ಟ್ ಮಾಡಿದ್ರೆ, ನಾವೆಲ್ಲ ಈ ಧೈರ್ಯ ಕೊಟ್ಟಿರೋದಕ್ಕೆ ಬಂದು ಮಾಡ್ತಾ ಇರೋದು. ಅಷ್ಟು ವರ್ಷದಿಂದ ಇಂಡಸ್ಟ್ರಿನಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಾ ಬಂದಿಲ್ವಾ? ಅಂದ್ರೆ ಪರಭಾಷೆಯಲ್ಲಿ ನನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಗೌರವ ಕೊಡ್ತಾರೆ, ಕನ್ನಡ ಚಿತ್ರರಂಗಕ್ಕೂ ಕಂಪೇರ್ ಮಾಡಿದ್ರೆ ನೋಡಿ, ನಮ್ಮ ಇಂಡಸ್ಟ್ರಿ ಹೆಂಗ್ ನಡ್ಕೊಂಡ್ಬಂದಿದೆ ಇಷ್ಟು ವರ್ಷ, ಅವ್ರನ್ನ ಹೆಂಗ್ ನಡ್ಸ್ಕೊಂಡಿದ್ದಾರೋ, ಯಾಕೆ ಆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅವ್ರಿಗಾಗಿದೆಯೋ ಐ ಡೋಂಟ್ ನೋ. ಅದು ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸು. ಆ ಪರ್ಸನಲ್ ಎಕ್ಸ್ಪೀರಿಯನ್ಸಿಂದ ಕಂಪ್ಲೀಟ್ಲಿ ಇಂಡಸ್ಟ್ರಿ ಹಂಗೆ ಇದೆ ಅಂತ ಹೇಳೋಕ್ಕಾಗಲ್ಲ. ಈಗ ನಾವು ಹೆಂಗೆ ನಡ್ಸ್ಕೊಂಡಿದ್ದೀವಿ ಅಂತ ಕೇಳಿ ಸರ್ ಇವ್ರನ್ನ, ಇಲ್ಲ ಇವ್ರು ನಮ್ಮನ್ನ ಹೆಂಗೆ ನಡ್ಸ್ಕೊಂಡಿದ್ದಾರೆ ನಾವು ಹೇಳ್ತೀವಿ. ನಾನು ಇಷ್ಟು ವರ್ಷ ಕೆಲಸ ಮಾಡಿ ಉದಯ ಮೇತ್ ಅವ್ರ ಜೊತೆ 2 ಸಿನಿಮಾ ಮಾಡಿದ್ದೀನಿ, ಒಬ್ಬರ ಜೊತೆ 4 ಸಿನಿಮಾ ರಿಪೀಟ್ಲಿ ಕೆಲಸ ಮಾಡಿದ್ದೀನಿ ಯೋಗರಾಜ್ ಸರ್ ಜೊತೆಗೆ. ಅವರೆಲ್ಲ ನನ್ನ ತುಂಬ ಅದ್ಭುತ ನಡ್ಸ್ಕೊಂಡಿದ್ದಾರೆ, ತುಂಬ ಗೌರವ ಕೊಟ್ಟಿದ್ದಾರೆ. ನಾನೊಬ್ಬ ಸಣ್ಣ ಆರ್ಟಿಸ್ಟು, ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದವನು. ಮಾದೇಶದಲ್ಲಿ ಒಂದು ಸಣ್ಣ ಪಾತ್ರಕ್ಕೆ ಬಂದವನು ನಾನು. ಕರ್ಕೊಂಬಂದು ಇಲ್ಲಿವರೆಗೂ ಬೆಳೆಸಿಲ್ವಾ ಇಂಡಸ್ಟ್ರಿ? ಯಾರು ಬೆಳೆಸಿರೋದು ಹಂಗಿದ್ರೆ? ಯಾರು? ಇವಾಗ ನೀವೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಇದು ಒಂದು ಇಂಡಸ್ಟ್ರಿ ಇದೆ. ನಾವೆಲ್ಲ ಸೇರ್ಕೊಂಡು ಕೆಲಸ ಮಾಡ್ತಾರೆ ಸಿನಿಮಾಗೇನೆ. ಹಂಗಾರೆ ನಾವು ಯಾರು ಸರಿ ಇಲ್ವಾ? ಅದು ಬೇರೆ, ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಬೇರೆ. ಈ ಪ್ರೊಡಕ್ಷನಿಂದ ಇದಾಯಿತು, ಇವರಿಂದ ನನಗೆ ಹಿಂಗಾಯಿತು. ಅಫ್ಕೋರ್ಸ್ ಕೆಟ್ಟವ್ರು ಎಲ್ಲ ಕಡೆ ಇರುತ್ತೆ, ಅದನ್ನ ಹೇಳಿ ನೀವು. ಓವರಾಲ್ ಇಂಡಸ್ಟ್ರಿನೇ ಅನಾಗರಿಕತೆಯಿಂದ ಕೂಡಿದೆ ಅಂದರೆ ಎಂತೆಂಥ ಸಿನಿಮಾ ಮಾಡಿದ್ದಾರೆ ಕನ್ನಡದಲ್ಲಿ. ಹಂಗಾರೆ ಅದೆಲ್ಲ ಒಂದೇ ಸಲ ಹೋಯ್ತಾ? ಯಾರಿಗೂ ಬೆಲೆ ಇಲ್ವಾ? ಲಕ್ಷಾಂತರ ಜನ ಕೆಲಸ ಮಾಡಿದ್ದಾರೆ ಇಲ್ಲಿ. ಅವರು ಪರ್ಸ್ನಲ್ ಆಗಿ ಮಾತಾಡ್ಕೊಳ್ಳಿ, ಅದು ಸರಿ. ಓವರಾಲ್ ಇಂಡಸ್ಟ್ರಿಗೆ ಮಾತಾಡೋದು ತಪ್ಪು. ನನ್ನ ಅನಿಸಿಕೆ ಇದು, ನನ್ನ ಒಪಿನಿಯನ್. ಎಸ್, ಥ್ಯಾಂಕ್ ಯು.